ಹೊಟ್ಟಿಗಾಗಿ ತುರ್ಸಲುತ್ತದ ನೋಡ್ರಿ ನನ್ನಂಗೆ ಹೊಟ್ಟೆ ಆಗ್ತದೆ ನೀವು ಡ್ಯಾಂಡ್ರಪ್ ಆಗ್ತದೆ ನೋಡ್ರಿ ನನ್ನಪ್ಲೆ ಅದಕ್ಕೆ ನೋಡಲುತ್ತಾನ ನೋಡ್ತೀನಿ ನೋಡ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಆರಾಮದೀರಿ ಅಲ್ಲೋ? ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಲ್ರಿ ಚಿನ್ನುಗೆ ಓದೋ ಸಾಲಿಗೆ ವಿಡಿಯೋ ಅಪ್ಲೋಡಿಗೆ ಇಟ್ಟಿದ್ದು ವಿಡಿಯೋ ತೊಗೊಳಕ್ಕಾಗಲಿಲ್ಲ ನೋಡ್ರಿ. ಅದಕ್ಕೆ ಅಡ್ಗಿದು ಒಂದು ಸ್ವಲ್ಪ ನೀವು ಅಂತ ಚಿನ್ನು ಸಾಲಿಗೆ ಹೋದ್ರಲ್ಲ ಗಡ್ಬಡಿ ಆಗಂಗಿಲ್ಲ ರೀ. ಕೇಸ್ 9:30 ಕೂಡ ಡಬ್ಬ ಕಟ್ಕೊಂಡು ಹೋಗ್ತಾಳಲ್ಲ. ಈಗ ಶನಿವಾರ ಆಯ್ತಾರ ಏನಾರು ನಾಷ್ಟ ಮಾಡಿ ಆಮ್ಯಾಗ ಅಡ್ಗೆ ಮಾಡಿದ್ರು ಭೀ ಜರ ನೀವಂತ ಆತದ. ಮುಂಜಾನೆ ದವ ಆತದ್ರಿ. ಇಲ್ಲ ಅಂದ್ರೆ ಸೋನು ತೆಲಿಗೆ ಒಂದ್ಸರಿ ನೋಡಿ ಮೈ ತಕ್ಕೋತಾನ್ರಿ. ನಂದು ಜಳಕಾಗ್ಯದ, ಅವ್ರ ಪಪ್ಪ ಅವ ತಗೊಳವ್ರಿ. ನೀನು ನೋಡಿ ಆಮ್ಯಾಗ ಅಡ್ಗೆ ಮಾಡ್ತೀನಿ ರೀ. ಏನು ಸೋನು? ಏನು ಅದೇ ತರ್ಲಿಕ್ಕೆ ಬಂದಿದ್ದ ತಮ್ಮ? ಏನು ಹಾಂ ಅದಲ್ಲ ಯಾಕ ಎಷ್ಟು ಫ್ರೆಶ್ ಅದ ನೋಡ್ರಿ ಕರಿಬೇವು. ಹಣಮಪ್ಪನ ವಾರ ಅದ ಯಾಕೆ ತಮ್ಮ? ಏನಿರು ಕಸ್ತಾವಪ್ಪ ತಗೊಂಡು ಆಯ್ತು. ನಂದು ಅಪ್ಲೋಡ್ ಆಯಿತು. ನಾನು ಗೊತ್ತಾವ ನೋಡ್ರಿ. ತೊಗರಿ ಬೇಳೆ ತೊಗೊಂಡು ಅನ್ಬೇಕು. ಇದಕ್ಕೆ ಒಂದು ಟಮಾಟಿ ತೊಗೊಳ್ಳಿ ಇದ್ರಾಗೆ ಕುದಿಲಿಕ್ಕೆ ಹಾಕ್ತೀನಿ. ಬೇಳೆ ಕೂಡ ಕುದೀತದ ಮಸ್ತ್. ಕೈಗೆ ಹಚ್ಕೊಂಡು ಇದು ಟಮಾಟಿಗಳದಾಗ ಜಾಸ್ತಿ ರಸನೇ ಇಲ್ಲ ನೋಡ್ರಿ. ಈಗ ನೋಡ್ಲಿಕ್ಕೆ ದಮ್ಮ ಅಂದ್ರೆ ರಸ ಕಡಿಮೆ ಅವ. ತೆಳವನ್ ಬೇಕು ನೋಡಲ್ಲಿ. ಈಗ ಒಂದು ಸ್ವಲ್ಪ ನೀರು ಹಾಕಿ ಕುದಿತೀರ ಅದಕ್ಕೆ. ಇವು ಹಾಲು ಭೀ ಕಾಯಿಸಿದ. ನುಗ್ಗಿಕಾಯಿ ಇದ್ರಾಗ ಹಾಕ್ಬೇಕಂದ್ರೆ ನುಗ್ಗಿಕಾಯಿ ಹಾಕೋಣ ಇದು ಆತಾವ್ರಿ ಜಾಸ್ತಿ ಗಿಂದ ಆತಾವ. ನುಗ್ಗಿಕಾಯಿ ಹಾಕಂದ್ರಲ್ಲ ಊಟ ಕುಡಿತಾವ. ನುಗ್ಗಿಕಾಯಿ ಕುಡ್ಲಿಕ್ಕೆ ಲೇಟ್ ಆಗ. ಇದ್ರಾಗ ಉದ್ದಿನ ಬೇಳೆ ಕೇರಿ ಹಾಕೋದು ನೋಡ್ರಿ. ಹಂಗೆ ಉದ್ದಿನ ಬೇಳೆ ಅಕ್ಕಿ ಎರಡು ಮಿಕ್ಸ್ ಮಾಡಿ ನೆನೆ ಹಾಕಿದ್ ನೋಡ್ರಿ. ನಾಳೆಗೆ ಆಯ್ತಾರದ ಇಡ್ಲಿ ಪಡ್ಡರಿ ಮಾಡ್ಬೇಕಂತ ಹೇಳಿ ನೆನೆ ಹಾಕಿನಿ. ಚಿನ್ನು ಸೋನು ಇದು ಇಡ್ಲಿ ಹೇಳ್ತಾರೆ. ಮುಚ್ಚಿ ಇಟ್ಟು ಬಿಡಮ್ರಿ. ಇದಕ್ಕೊಂದು ಕುದಿ ಹತ್ತಾನ ಮತ್ತೊಂದು ಇಲ್ಲಿ ನೋಡ್ರಿ. ಸಾಂಬಾರಂತರೂ ರೆಡಿ ಆಗ್ಯದ. ಇದ್ರಾಗ ಕುಕ್ಕರ್ದಾಗ ಪಾಣೆ ಕೊಟ್ರಿ. ಇದಕ್ಕೆ ಬೇಳೆ ಕುದಿಯೋಣ. ಇಲ್ಲಿ ಅನ್ನ ಭೀ ರೆಡಿ ಐತೆ ನೋಡ್ರಿ. ಬುಗಣೆ ಮಾಡಿ ಕುಕ್ಕರ್ದಾಗ ಬೇಳೆ ಹಾಕಿದತ್ ಹೇಳಿ ಇಲ್ಲಿ ನೋಡ್ರಿ. ಮತ್ತೆ ಇಷ್ಟು ಸೀತಾಪುಳಕಾಯಿ ಸಿಕ್ಕಾವ ನೋಡ್ರಿ ಇವತ್ತು. ನೋಡ್ರಿ ಎಷ್ಟು ಮಸ್ತ್. ಇದು ಒಂದು ಒಡೆದಿದ ಸೋನವಾರದ ನಾರ್ದ ತಿತ್ತೇವ್ರಿ. ಹಿಡಿಯತ್ತಮ್ಮ. ತಿನ್ನು ರುಚಿ ಅವ್ರಿ. ಗಿಡದಾಗ ಹಣ್ಣಾಗೋದು ಕಾಯಿ ಏನು ಕೇಳ್ತೀರಿ? ಇದೊಂದು ಸ್ವಲ್ಪ ಹಣ್ಣಾಗಿ ಬಾಯಿ ಬಿಟ್ಟದ ನೋಡ್ರಿ. ಇದು ಗಿಡದಾಗ ಹಣ್ಣಾಗಿತ್ತು. ಹಿಂಗೆ ಕಟ್ಗಿಲಿ ಹೊಡ್ಯಾನ ತೆಳಗೆ ಬಿದ್ದು ಹಿಂಗೆ ಹೊಡೆದದ ನೋಡ್ರಿ. ಇದೊಂದು ಹಣ್ಣದ. ಇದೊಂದು ಸ್ವಲ್ಪ ಮೆತ್ತಗಾಗ್ಯದ. ಇದೊಂದು ಜರ ಮೆತ್ತಗಾಗ್ಯದ.
ಹೇವಿ ಈ ಸಾಸ ಕಡಿ ಏನು ಮಾಡ್ತಾ ಮಳೆ ಮಾಡಂತೂ ಫುಲ್ ಆಗ್ಯದ್ರಿ. ಅದಕ್ಕಾಗಿ ಚಿನ್ನ ಸಾಲಿಗೆ ಈಗ ಬಂದು 12 ಗಂಟೆ ಈಗ ಟೈಮ್ ಇನ್ನೂ ಕೆಲಸ ಮುಗಿದಿಲ್ಲ ಅಂತ ಇನ್ನೂ ಭಾಂಡಿ ಅವ ಮಾಡ ಹನಿ ಕಡ್ಲಿಗತ್ತದ. ಒಂದೊಂದು ಹನಿ ಬೀಳ್ತದ. ಅದಕ್ಕೆ ಅರ್ಬಿ ಆರಂಗಿಲ್ಲ. ಮೊದಲು ಅರ್ಬಿ ಒಣಾಕ್ಬೇಕಂತ ಹೇಳಿ ಅರ್ಬಿ ಹೋಗ್ದೆ ನೋಡಿ. ಮಳೆಗಾಲ ದಿನ ಬರ್ತಾವ ಬಟ್ಟಿದೆ ಪ್ರಾಬ್ಲಮ್. ಯಾವ ಒಡಕ್ ಬಿಡಂಗ ಆಯ್ತು ನೋಡ್ರಿ. ಇವಾಗ ಹೋಗೋದು ಒಣಕ್ಕಿದ ಮತ್ತು ಭಾಂಡೆ ಬಿದ್ದಲ್ರಿ. ಭಾಂಡೆ ತಿಕ್ಕದ ಫುಲ್ ಮಳೆ ಮಾಡಾಗೈತಿ. 12:30 ಅದಕ್ಕೆ ಟೈಮ್ ಅಂತರು. ಚಿನ್ನು ಬಿ ಬಂದಾಳ. ಬಂದು ಏನೇನೋ ತಿಂಡಿ ತಿಂದು ನೋಡ್ರಿಕಿ. ಏನೇನು ತಿಂಡಿ ಬಾಯ್ ಒಂದು ಸೀತಾಫಲಕಾಯಿ ತಿಂದ, ಒಂದು ಮಾವಿನಕಾಯಿ ತಿಂದ. ಆಯ್ತು. ಇನ್ನ ಖಜೂರಿ ತುಪ್ಪ ತಿನ್ನಕಿದ್ದ ಬರೇ ಅದೇ ಮೈ ಅಂತ ನೋಡ್ರಿ. ರೊಟ್ಟಿ ನಾನೇ ಸಲಿಸುತ್ತಿ. ಅದಕ್ಕೆ ಚಿನ್ನುಗ ಮೆಣಸಿಗೆ ತರಕ್ಕೆ ಹೇಳಿದ. ತಂದಾಳೆ ನೋಡೋಣ ಬರ್ರಿ. ತಂದಿದೀವ ಎಟ್ಟು ತಂದು ಎಷ್ಟು ಒಯ್ದಿದಿ ರೊಕ್ಕ? 20 ರೂಪಾಯಿ ಒಯ್ದಿದ. 20 ರೂಪಾಯಿದಾಗ 5 ರೂಪಾಯಿ ತಿಂದಿದ. 15 ರೂಪಾಯಿದು ಎಷ್ಟು ಬರ್ತಾವ ಅಷ್ಟು ಬಿಡ್ತಾವ. ಪಾವು ಕೆಜಿನೇ ಅವು. ಪಾವು ಕಿಲೋ ಇವು ಕಾಟ ಮಾಡಿ ಕೊಟ್ರಲ್ಲ. ಪಾವು ಕಿಲೋ ಕೊಡ್ತಾರೆ. ತಗಡಿ ತುಂಬಿತು. ಅವು 20 ರೂಪಾಯಿ ಪಾವು ಕೆಜಿ ಇದ್ದು ಅಂದ್ರೆ 10 ರೂಪಾಯಿದೆ ತೊಗೊಂಡು ಬಾವ. ಮತ್ತು ಅವು ಕೆಲ್ಡಗತ್ತಾವ್ರಿ ತಂದು ಇಡನ್ ಬಿ ಪಾವು ಕಿಲೋ ಕಪ್ಪಾಗಲ್ಲ. ಮತ್ತು ಶನಿವಾರ ಮುಂದಿನ ಶನಿವಾರ ಮತ್ತು ತರ್ಲಿಕ್ಕೆ ಬರ್ತದೆ ಹೇಳಿ ತಾಜಾ 10 ರೂಪಾಯಿ ತೊಗೊಂಡು ಬಂದಿದ್ದ. ಆಕಿ ಆ ಅಜ್ಜಿ 10 ರೂಪಾಯಿ ಕೊಟ್ಟಿಲ್ಲ ಅಂತ್ರಿ. 15 ರೂಪಾಯಿ ಪಾವು ಕೆಜಿ ಅಂತೇಳಿ 15 ರೂಪಾಯಿ ಕೊಟ್ಟಾಳತ್ರಿ. ಈಗ 20 ರೂಪಾಯಿ ಇದೆ ನೋಡ್ರಿ. ಏನೇನು ಮಾಡಿದೆ 20 ರೂಪಾಯಿದು? 5 ರೂಪಾಯಿ ತಿಂದ, 15 ರೂಪಾಯಿ ತಂದ. ಏನು ತಿಂದೆ 5 ರೂಪಾಯಿದು? ಬಿಸ್ಕಿಟ್ ಆದ್ರೆ ಬಿಸ್ಕಿಟ್ ಹತ್ತಿತ್ತವ. ಮುಂಜಾನೆ ಹೊಸ ತಗ ತೋರ್ಸೋ ನಾಲ್ಕು ಎಂಥವು ಮೆಣಸಿಕಾಯಿ ತಂದು ಅಂತ ಹೇಳಿ ಎಲ್ಲ ಚಲೋ. ಉಸುಳಿ ತರ್ಬೇಕಂತಿದ್ದ ರೊಕ್ಕ ಇದ್ದಿಲ್ಲ. ಉಸುಳಿ ಏನು ಮಾಡ್ತೀವಿ? ಬ್ಯಾಳಿ ಸಾಂಬಾರು ಮಾಡಿದ್ವು ಚಂದ. ಮೆಣಸಿಕಾಯಿ ತಾಜಾವಲ್ಲ, ತಾಜಾ ಫ್ರೆಶ್ ಅವ ನೋಡ್ರಿ. ಕಡ್ಡಕ್ಕವ. ನಾ ಚಲೋ ಹಣ್ಣೆ ತರ್ತ. ಅವ್ರ ಅಪ್ಪನಂಗೆ ರೀಕಿನು ಏಟೆಕ್ ತುಟ್ಟಿರ್ಲಿಕ್ಕ ಏಕ್ ನಂಬರ್ ತರೋದು ನೋಡಿ. ಹಂಗ ಊರಾದ ಚಂಡಿ ಖರಾಗಿದ್ದು ಅಂದ್ರೆ ಚಲೋ ಇರ್ತಾವ. ಇಂಥ ಬಿಳಿ ಬಿಳಿ ಅವು ಬೆಳನ್ ಸಪ್ಪಗಿರ್ತಾವ. ಇದು ಇವು ಖಾರವ ಅನಿಸ್ತದ. ನಂಗಾರೆ ಖಾರವು ಥೋಡೆ ಏರ್ಯಾವ. ಖಾರ ಇರ್ಬೇಕವ. ಅದು ಕಿರ್ಗಾಯಿ ಮುದ್ದಿ ಮನಿನ ಸಲ ತಂದುದು ಖಾರ ಇದ್ದಿತ್ಲ. ನಾ ತಂದುವೆ. ಅವ್ರ ಬದ್ಲು ತರ ನೋಡಿ ಮತ್ತೊಮ್ಮೆ. ಅವ್ರೇನು ಒಂದೇ ತಲಿ ತೋತಾರೇನು ತೊಗೊಂಡು ಮಾರ್ತಾರ ಬಿಡು. ಸರ್ತಿಗೆ ಬೇರೆ ಬೇರೆ ಇರ್ತಾವ. ಖಾರ ಇದ್ದು ತಂದಲ್ಲ ಒಂದು ಎಡೆ ಹಾಕ್ತಿ ಕಪ್ಪಾಗಲ್ಲ. ಅವು ಮಕ್ಕಳು ಕಪ್ಪಾಗ್ತಾವ ಖಾರ ಇಲ್ಲ. ಮೆಣಸಿಗೆ ಚಲೋ ಕೊಟ್ಟ ಈ ಸಲ. ಹಣ್ಣುನ ಬಂದಿದ. ಇಲ್ಲಿ ಹೋಗಿ ಬರ್ತದ ದಾಡ್ರಿ ಅನ್ನವ. ಅದ್ರ ಸಟ್ಟಕ್ ನಾ ಇಲ್ಲೇ ದಂಡಿ ಕೂತಿಳ ಆಯ್ತು ಅಂದ. ತೆಗ್ದಿಡ್ಯ ಮತ್ತೆ ಸಿಗೋಣ ರೀ. 1-2 ಹಿಂಗೇನಾರ ಆಡಸ್ದ್ರ ಚಿನ್ನು ತರ್ತಾವಣ್ರಿ. ಮತ್ತು ಜಾಸ್ತಿ ಭಾಳ ಅದು ಇದು ಭಾಳ ಆಡಸಿತ ಅಂದ್ರೆ ನಾ ಹೋಗ್ತೀನಿ. ಅಂದರೆ ಒಮ್ಮೆ ಹೋಗ್ತೀನಿ ರೀ. ನಾ ಶನಿವಾರ ಬಜಾರ್ಗೆ ಹೋಗಲ್ಲ. ಮತ್ತು ಇವು ಆಕಿ ಹ್ಯಾಂಗೆ ಭೀ ಲಗೂಟನೆ ಬರ್ತಾಳಲ್ರಿ ಸಾಲಿ ಬಿಟ್ಟು. ಅಲ್ಲಿ ಬಾಜಾರ್ ತಂದು ಐದೇ ಬರ್ತಾಳೆ ಆಕಿ. ಅದಕ್ಕಾಗಿ ಬರ್ತಾ ತರ್ತಾವಣ್ರಿ. ಆಕಿ ಸಾಲಿ ಬಿಟ್ಟು ಬರೋತನ ಬಾಜಾರ್ ಇರ್ತದೆ. ಅದಕ್ಕೆ 2 ತನ ಇರ್ತದೆ ರೀ. ಜೋರು ಅಂದ್ರೆ 10 ಹಿಡಿದು 11 ಇರ್ತದೆ. 10 ಹಿಡಿದು 12 ಗಂಟೆ ತನ ಜೋರು ಇರ್ತದೆ ನೋಡ್ರಿ ಬಾಜಾರ್.
ಅದಕ್ಕೆ ತಂದಾಡ್ರಿ. ಫ್ರೆಶ್ ಅಂದ್ರ ಬಿ ಮುಂಜಾನೆ ಅಂದ್ರ ಬಿ ಚಂದ. ಗ್ಯಾಸ್ ಕಟ್ಟಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಬೇಕಾಗ್ಯದ್ರಿ. ಈಗ ಇನ್ನೊಂದು ಜರ ನಿಂತು ಮಾಡ್ತೀನಿ ರೀ ಅದಕ್ಕೆ. ಈಗ ನೋಡ್ರಿ ಟೈಮ್ ಇವತ್ತಕ್ಕೆ ಸಾಲಿಗೆ ಹೋಗ್ಯಾಳ. ದಿನ ಅಂದು ಲಗುಟ್ ಅಡ್ಗೆ ಆಗ್ತದ. ಇವತ್ತು ಲೇಟ್ ಆಗ್ಯದ್ರಿ ಅಡ್ಗೆ ಮಾಡ್ಲಿಕ್ಕೆ. ಯಾರ್ದಾರ ಗಡ್ಬಡಿ ಇತ್ತಂದ್ರೆ ಲಗುಟ್ ಆಗ್ತದ ನೋಡ್ರಿ. ಅದಕ್ಕೆ ಇವತ್ತು 12:30 ಆದ್ರೆ ಇನ್ನ ಕೆಲಸ ಮುಗ್ದಿಲ್ಲ. ಈಗ ಕೋಲಿ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಬೇಕಾಗ್ಯದ. ಆಯ್ತು ಪಂಚಮಿ ಬತ್ರಿ, ಈಗ ಮನೆ ಸ್ವಚ್ಛ ಮಾಡ್ಬೇಕೆಲ್ಲ. ತಿಕ್ಕೋ ಭಾಂಡೆ ಅಂತರೂ ಜಾಸ್ತಿ ಇವು. ನಮ್ಮ ಭಾಂಡೆ ತಿಕ್ಕೋ ಮನೆ ಸ್ವಚ್ಛ ಮಾಡೋದು ಅದೊಂದು 2-3 ದಿನ ಹಿಡಿತದ್ರಿ. ಮತ್ತೆ ಸಿಗೋಣ ರೀ. ಬರ್ರಿ ಫ್ರೆಂಡ್ಸ್, ಊಟ ಮಾಡೋಣಂತ. ಬ್ಯಾಳಿ ಸಾಂಬಾರು, ಚಪಾತಿ ಮತ್ತು ಒಂದು ಉಳ್ಳಾಗಡ್ಡಿ ಹೊಡೆದೀನಿ ನೋಡ್ರಿ. ಇಲ್ಲಿ ಅರ್ಧ ಇಟ್ಟೀನಿ, ಇಲ್ಲಿ ಅರ್ಧ ತೊಗೊಂಡಿನಿ. ಇಲ್ಲಿ ಚಪಾತಿ ಅದಾವ. ಕುಕ್ಕರ್ದಾಗ ಅನ್ನ ಐತಿ, ಸಾಂಬಾರು, ಮೊಸರ. ಇಲ್ಲಿ ಚಿನ್ನು ಈಕಿನ ಉಂತಾಳತ್ರಿ. ಮಸ್ತಾಗಿ ಊಟ ಮಾಡ್ತೀವ್ರಿ. ಇಲ್ಲಿ ನೋಡ್ರಿ 4 ಲೈಟ್ ಹೋಗಲ್ದು. ಇಷ್ಟು ಅಕ್ಕಿ ಹಾಕ್ದ ಮಿಕ್ಸಿ. ಮತ್ತು ಇದು ಒಂದು ವಾಟಿ ಅನ್ನ ಹಾಕಿದ್ ನೋಡ್ರಿ. ಅನ್ನ ಇತ್ತು, ಒಂದು ಸ್ವಲ್ಪ ಅನ್ನ ತರ್ದಾಗ ಕಲಿಸ್ಬೇಕಂತೇಳಿ ಅನ್ನ ಹಾಕಿನಿ. ಬರೋಬ್ಬರಿ ಎಷ್ಟು ಚೆನ್ನಾಗ್ಯದ ನೋಡ್ರಿ. ಹಾಕೋದು ಮುಗಿಯೋದಕ್ಕೆ ಲೈಟ್ ಹೋಗ್ಬೇಕು ನೋಡ್ರಿ. ಲಾಸ್ಟ್ ಒಂದೇ ವಾಟಿ ಇತ್ತು. ಹೌದು ಆಯ್ತು ಹಾಕೋದು. ಇನ್ನೊಂದು ವಾಟಿ ಇದೇ ಒಂದು ವಾಟಿ ಇತ್ತು. ಹಾಕನ ಹಾಕಿ ಬಂದು ಮಾಡೋಕೆ ಸಂಜೆ ಮಾಡಿ ಹಾಕೋಣ. ಸುಮ್ಮ ತಂಗುದ್ದಿ ನಾವು ಇಟ್ಟು ಹೋಗಂಗಿಲ್ರಿ. ಅದಕ್ಕಾಗಿ ಇಲ್ಲ ಊಟಲ್ಲಿ ಹಾಕಿ ಎಲ್ಲ ಅಂಜುವ ಮಾಡಿ ಮ್ಯಾಲ ಮುಚ್ಚಿಡ್ತೀನಿ ರೀ. ಸಂಜೆ ಮಾಡಿ ಸೋಡಾ ಪುಡಿ ಒಂದು ಸ್ವಲ್ಪ ಉಪ್ಪು ಸಂಜೆ ಮಾಡಿ ಹಾಕಿಡ ಅಂತ್ರಿ. ಆಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ. ನೋಡ್ರಿ ಮಳೆ ಹೊಂಟದ ಹೊರಗಡೆ. ಒಂದು ಸ್ವಲ್ಪ ಕಡಕ್ಕಾಗಿ ಜಾಂಬಿ ನೋಡ್ರಿ. ಜಾವಾಗಿ ಕೊಡ್ತಿ ಗ್ಯಾಸ್ ಬಂದು ಬಿಡಿ. ಕುಡಿ ಕುಡಿ ಕುಡೋದು ಹಂಗ. ಮಳೆ ಬತ್ತು ನೋಡ್ರಿ ನಮ್ಮ ಕಡೆ. ಮತ್ತೊಂದು ಜರ ನಿಲ್ಬೇಕು. ಅಂಜಿಕೆ ಹೊಂಟಾವ ಅವ್ರಿಗೆ ಬೇಜಾರ ಜಾಸ್ತಿ ಬರ್ಲಿಕ್ಕೆ. ಜರ ಹುಲ್ಲಿನ ಸುತ್ತ ಹುಲ್ಲು ಹಚ್ಚೋದು ಮಾಡಿ ಹೋಗ್ಬಿಡ್ತಾರೆ. ಇಲ್ಲಿ ಪಾರ್ಕಿಂಗ್ ಮಾಡೋದಿತ್ತಲ್ಲ. ಪಾರ್ಕಿಂಗ್ ಯಾವಾಗ? ನೀನೊಂದು ಕಡ್ಡಿ ತಂದಿದ್ದು ಸೋದೋ ಕಡ್ಡಿ ಕಾಯಿ ಮೂಲಂಗಿದು. ಅದು ಕುತ್ಕೊಂಡು ಎಲ್ಲ ಸೋಸಿಟ್ಟು ನೋಡ್ರಿ. ಬೀಸ್ ತೆಗ್ಯಾನ ಹಾಳಾತಾವ. ನಾಲ್ಕು ಇಲ್ಲಿ ಎಡ್ಕೊಂಡು ಕಾಯಿ ಹಂಗೆ ಅಪ್ಟಾಕ ಒಂದು ಕೆರೆಯನ್ನ ಕಟ್ಟಿ ಇಟ್ಬಿಡ್ತೀನಿ ನೋಡ್ರಿ. ಅವು ನಮ್ಮೊಂದು ಬೆಳ್ಳುಳ್ಳಿ ತಳಿ ಹಚ್ಬೇಕು ನೋಡ್ರಿ. ಮಸ್ತ್ ಕಾಯಿ ಆತಾವ. ಇವತ್ತು ಡ್ರ್ಯಾಗನ್ ಫ್ರೂಟ್ 3 ಹೂವು ಹೊಡಿತಾವ. ಇನ್ನೊಂದು ಹೊಡೆದ್ರೆ ಇವತ್ತೊಂದು, ನಾಳೆ 3 ಹೊಡಿತಾವ ನೋಡ್ರಿ. ಹಿಂದ ಮುಂದೆ ಆತಾಯ್ತಲ್ಲ. ಅವಿಗಳಿಗೆ ಒಂದು ಜರ ಕೊಡ್ಬೇಕು ಕಂಟಿ. ತಿನ್ನಲ್ಲ ಅವರು.
ನೋಡ್ರಿ ನಾ ಕಾಂತೋತಿ ಒಯ್ದವಲ್ಲ ಅವು ಮನೇನ್ ಚಂದ ಹತ್ತತ್ತ ಯಾರಿಗೆ ಹಿಂದಿಲೇ ಆತವ್ರು ರಾಟಿ ಇಲ್ಲ ಐತಿ ನಾವು ಚಂದಕ್ಕೆ ಹಚ್ತಾರ ಅವರು ಅದಕ್ಕೆ ಅವ್ರಿಗೆ ಒಂದು 4 ಇಟ್ಟು 4 ಭೇಟಿ ಕೊಡ್ಬೇಕು ಹಚ್ತಾರೆ ಲೆಕ್ಕ ಹಚ್ಚಲ್ಲ ಇಲ್ಲಿ ನೋಡ್ರಿ ಹಾಲು ಕಾಸಕ್ಕಿಟ್ಟೀನಿ ಒಂದು ದಿವ್ಸ ಮತ್ತು ಅವೇ ಕಾಸದ ಹಾಲು ಒಂದು ಸ್ವಲ್ಪ ಉಗುರು ಬೆಚ್ಚ ಮಾಡಿ ತೊಗೊಂಡು ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಹೆಪ್ಪು ಹಾಕ್ಬೇಕಂತ ಹೇಳಿ ಯಾಕಂದ್ರೆ ಅಕ್ಕಿ ನೆನೆ ಹಾಕಿದಲ್ರಿ ಅಕ್ಕಿ ನಾಳೆ ಲೈಟಾಗಿ ಇರಂಗಿಲ್ಲ ರೀ ಅದಕ್ಕಾಗಿ ಚಟ್ನಿ ಲೈಟ್ ಇರಲಿಲ್ಲ ಅಂದ್ರೆ ಚಟ್ನಿ ಮಾಡಲ್ಲ ಇದೇ ಉಳ್ಪಲ್ಲಿ ಮಾಡ್ಲಿಕ್ಕೆ ಬರ್ತದೆ ಅಂಥೇಳಿ ಮೊಸರು ಹೆಪ್ಪು ಹಾಕೋದಂದ್ರೆ ಉಳ್ಪಲ್ಲಿ ಮಾಡ್ಲಿಕ್ಕೆ ಬರ್ತದೆ ಮತ್ತು ಲೈಟ್ ಭೀ ಇದ್ದು ಅಂದ್ರೆ ಚಟ್ನಿ ಉಳ್ಪಲ್ಲಿ 2 ಆಗ್ತದೆ ನೋಡ್ರಿ ಅದಕ್ಕಾಗಿ ಹಾಕ್ಲತ್ತೀನಿ ಹೆಪ್ಪು ಹಾಕಿಟ್ಟಂದ್ರೆ ಏನು ವೇಸ್ಟ್ ಆಗಲ್ಲ ನೋಡ್ರಿ ಮೊಸರೇ ಉಳ್ಬೇಕು ಹಾಕಿದ್ರೆ ಅದು ಕಲಿತೀನಿ ಸ್ವಲ್ಪ ಹಾಕಿನಿ ನೋಡ್ರಿ ಮೊಸರು ಹುಳಿ ಆತು ಜಾಸ್ತಿ ಅಂದು ಮತ್ತು ಇಲ್ಲಿ ಚಿನ್ನು ಹಾಗೆ ಅಭ್ಯಾಸ ಮಾಡ್ಲತ್ತಾಳ್ರಿ ನೋಡ್ರಿ ಅಭ್ಯಾಸ ಮಾಡೋದು ಪುಸ್ತಕ ಇಲ್ಲಿ ಒಯ್ ಅಲ್ಲಿ ಆಕೆ ಅಲ್ಲಿ ಇಷ್ಟು ಬರ್ದ ಆತ ನೋಡ್ರಿ ಅವೇನು ಮರಾಠಿ ಏನು ಹಿಂದಿ ಯಾವಾಗ ಬರ್ಬೋದು 2-3 ದಿನ ಚಕ್ಕೆ ಮಾಡೋದಿಲ್ಲ ಬರೀ ಮತ್ತು ಚಪಾತಿ ನೋಡ್ರಿ ನಾ ಈ ಸೋನು ಉಂಡು ಇಟ್ಟಾನ ಇನ್ನು ಎಷ್ಟು ಚಪಾತಿ ಅದಾವ 5-6 ಚಪಾತಿ ಅವರಿ ನಾ ಮತ್ತು ಒಂದು ಸ್ವಲ್ಪ ಬೇಳೆ ಸಾರು ಈಗ ಒಂದು ಸ್ವಲ್ಪ ಏನು ಮಾಡಲಿ ಅಂದು ಚಿಂತೆ ಬಿದ್ದು ನೋಡ್ರಿ ಅದು ಹಿಡಿಯೋ ನೋಡ್ಲತ್ತಿದ್ದೇವೆ ಒಂದು ಅದು ಯಾವತ್ತ ನೋಡ್ತೀನಿ ರೀ ನಾ ಸವಿತಾ ಅಕ್ಕ ಅವ್ರದ್ದು ಹಿಡಿಯೋ ನೋಡ್ತೀವಿ ಅದು ಒಂದು ಸ್ವಲ್ಪ ನೋಡ್ಯಾಳ ಚಿನ್ನು ಹಚ್ಚಲತ್ತ ನಾವು ಹಿಡಿಯೋ ಮತ್ತೆ ಎಂಡ್ ಮಾಡ್ಬೇಕಲ್ರಿ ಅದಕ್ಕಾಗಿ ಒಂದು ಸ್ವಲ್ಪ ಹಿಡಿಯೋ ಅದ್ರ ಮಾಡಿದ್ರಾಯ್ತು ಅಂತ ಹೇಳಿ ಬಿಡ್ತದ ಉಬ್ಬೇದು ಈಗಿಲ್ಲ ಊಟನೇ ಹಿಡಿದು ತೋರಿಸ್ತೀನಿ ಬರ್ರಿ ಇಲ್ಲಿ ನೋಡ್ರಿ ಈ ಸಲ ಅನ್ನ ಮಿಕ್ಸಿ ಮಾಡಿ ಹಾಕಿನಲ್ರಿ ಉಬ್ಬೇದು ನೋಡ್ರಿ ಈಗನೆಲ್ಲ ಊಟ ಹಿಟ್ಟ ಅನ್ನ ಏನು ಅಕ್ಕಿ ಅನ್ನ ಹಿಟ್ಟಿತ್ರಿ ಈಗ ತೆರೆದು ನೋಡ್ತಾ ಇಟ್ಟದ ನಾ ಸೋಡಾ ಪುಡಿ ಉಪ್ಪು ಹಾಕಿದ್ರಾಯ್ತು ಮುಂಜಾತನ ಫುಲ್ ಆಗ್ತದ ನಾ ಅನ್ಕೊಂಡಿನಿ ಇದು ಫುಲ್ ಆಲಕ್ಕೆ ಇಲ್ಲಿ ಜಾಗನೇ ಇಲ್ಲಲ್ರಿ ಇದಕ್ಕೆ ಏನು ಮಾಡ್ಬೇಕು ತಿಳಿಯೋದು ಅಲ್ದು ನೋಡ್ರಿ ನಾನು ಒಂದು ಸ್ವಲ್ಪ ಹಿಟ್ಟು ಕಡೆಗೆ ತೆಗೆದಿಟ್ಟು ಸೋಡಾ ಪುಡಿ ಉಪ್ಪು ಹಾಕ್ಬೇಕಾಗ್ತದ್ರಿ ಇಲ್ಲಾಂದ್ರೆ ಇದು ಉಕ್ಕಿ ಚಲ್ತದ್ರಿ ಜಾಸ್ತಿ ಆಗ್ಯದ ನೋಡ್ರಿ ಇಲ್ಲಿ ನೋಡ್ರಿ ಹಿಟ್ಟು ತೆಗ್ದು ತವ್ಲ್ಯಾಗ ತೆಗ್ದೀನಿ ನೋಡ್ರಿ ಇದಕ್ಕೆ ಒತ್ತಿ ಇಡ್ಲಿಕ್ಕೆ ಬರ್ತದೆ ಅಂಥೇಳಿ ತವ್ಲ್ಯಾಗ ಎಷ್ಟು ಹಿಟ್ಟು ತೆಗ್ದೀನಿ ರೀ ಜಾಸ್ತಿನೇ ಅದ ರೀ ಇದು ಅದಕ್ಕೆ ಇದು ಅರ್ಧ ಮಾಡಿಬಿಟ್ಟಿನಿ ಸದ್ಯ ಇದಕ್ಕೆ ಏನು ಹಾಕ್ತೀನಪ್ಪ ಅಂದ್ರೆ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಯಾವಾಗಲೂ ರಾತ್ರಿನೇ ಹಾಕಿಡ್ತೀನಿ ರೀ ನಾ ಯಾಕಂದ್ರೆ ಹಿಟ್ಟು ನೋಡ್ರಿ ನೀವು ಹಿಟ್ಟು ಮಸ್ತ್ ಉಬ್ಬಿ ಬರ್ತದೆ ಅಷ್ಟು ಚಂದ ಉಬ್ಬಿ ಬರ್ತದೆ ರೀ ಮತ್ತು ಒಂದು ಸ್ವಲ್ಪ ಸೋಡಾ ಪುಡಿ ರೀ ಸಾಕ್ರಿ ಇಷ್ಟು ಈಗ ಇದಕ್ಕೆ ಚೆಂದಾಗಿ ಮಿಕ್ಸ್ ಮಾಡಿ ಮುಚ್ಚಿಡನ್ರಿ ಭಾಳ ಜಾಸ್ತಿ ದಿನ ಆಯ್ತು ರೀ ಮಾಡೇ ಇಲ್ಲ 2 ತಿಂಗಳು ಮಾಡೇ ಇಲ್ಲ ಅದಕ್ಕೆ ಸೋನು ನೋಡ್ರಿ ಈಗ ಚಾಲು ಮಾಡ್ದ ಏನು ಹಾಕ್ಬಿಡ್ಲಪ್ಪ ನಾಳೆ ದೋಸೆ ಮಾಡ್ತಿ ದೋಸೆ ತಿನ್ನಂಗೆ ಏನು ಮಾಡಿ ಪಡ್ಡು ಮಾಡಾರಿ ಫಸ್ಟ್ ಕ್ಲಾಸ್ ಆಮೇಲೆ ಮತ್ತೆ ಇಡ್ಲಿಗೆ ಇದು ಹಿಟ್ಟದ್ರಂದು ಮತ್ತೆ ಇಡ್ಲಿ ಮಾಡ್ಲಕ್ಕೆ ಬರ್ತವೆ ದೋಸೆ ಹಾಕ್ಬಿಡುವ ಒಂದೊಂದು ತಿನ್ನಲ್ಲ ನಮ್ಗೆ ಪಡ್ಡು ಹೊಡಸಲ್ಲ ಹಿಟ್ಟಂತರೂ ಮಸ್ತಾಗಿ ಉಬ್ಬಿ ಬರ್ತದೆ ನೋಡಾಯ್ತು ರೀ ಫ್ರೆಂಡ್ಸ್ ಮುಂಜಾನೆ ಎದ್ದು ನಿಮಗೆ ತೋರಿಸ್ತೀನಿ ರೀ ನಾ ಹಿಟ್ಟು ಯಾವ ರೀತಿ ಉಬ್ಬಿ ಬಂದೋಗುತ್ತೆ ಈಗ ಇದಕ್ಕೆ ಮ್ಯಾಗ ಮುಚ್ಚಿ
ಮುಚ್ಚಿ ಇಟ್ಟು ಬಿಡ್ತೀನಿ ರೀ. ಈಗ ಇದಕ್ಕೆ ಇದ್ರಾಗ ಏನೂ ಹಾಕಿಲ್ಲಲ್ರಿ ನಾ, ಇದು ಹಾಗೆ ಮುಚ್ಚಿ ಇಡ್ತೀನಿ ರೀ. ಯಾಕಂದ್ರೆ ಇದು ಸ್ವಲ್ಪ ಉಬ್ತದ, ಅದು ಜಾಸ್ತಿ ಉಬ್ತದ. ಇದಕ್ಕೆ ಹಾಗೆ ಇಟ್ಟಂದ್ರೆ ಮತ್ತೆ ಬೇಕಾದಾಗ ಸೋಡಾ ಪುಡಿ ಉಪ್ಪು ಹಾಕಿ ಮಾಡ್ಲಿಕ್ಕೆ ಭೀ ನಡೀತದ್ರಿ. ಇದು ನೆನೀತದೆ ಇದು ಭೀ ಹ್ಯಾಂಗೆ ಭೀ. ಸುಮ್ಮ ಜಾಸ್ತಿ ಎಲ್ಲ ಥರಾಗ ಉಪ್ಪು ಸೋಡಾ ಹಾಕಿದೆ ಅಂದ್ರೆ ಹಾಳಾಗ್ತದಲ್ರಿ. ಎಷ್ಟು ಹತ್ತದ ಅಟ್ಟೆ ಮಾಡ್ಬೇಕು ನೋಡ್ರಿ. ಇಲ್ಲಾಂದ್ರೆ ಇದು ಹಿಂಗೆ ಇಟ್ಟೆ ಅಂದ್ರೆ ಹಾಳಾಗಂಗಿಲ್ಲ. ಇದಕ್ಕೆ ಮುಚ್ಚಿಡ್ತೀನಿ ರೀ. ಅದಕ್ಕೆ ಸಣ್ಣದಲ್ರಿ ಇದ್ರ ಬಾಯಿ, ಅದಕ್ಕೆ ಒತ್ತಿ ಮುಚ್ಚಂಕೊಂಡಿರ್ತದೆ ಹೇಳಿ ಮುಚ್ಚಿಟ್ಟಿನಿ. ಮತ್ತು ಫ್ರೆಂಡ್ಸ್, ಈಗ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್. ಬಾಯ್.